ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿ 5-3-2008. ಇಂದಿನ ದಿನಾಂಕ 21-12-2025. ಇಲ್ಲಿ ಮುರಳಿಯ ಸಾರ ಬಾಬಾ ಏನು ಹೇಳ್ತಾ ಇದ್ದಾರೆ, ಸಂಗಮ ಯುಗದ ಬ್ಯಾಂಕ್ನಲ್ಲಿ ಶಾಂತಿಯ ಶಕ್ತಿ ಹಾಗೂ ಶ್ರೇಷ್ಠ ಕರ್ಮ ಜಮಾ ಮಾಡಿರಿ. ಶಿವಮಂತ್ರದಿಂದ ನನ್ನತನವನ್ನು ಪರಿವರ್ತನೆ ಮಾಡಿರಿ. ಬಾಬಾ ಏನು ಹೇಳಿದರು, ಶಾಂತಿಯ ಶಕ್ತಿ ಜಮಾ ಮಾಡಿರಿ. ಅಂದರೆ ಅಂತಿಮ ಸಮಯದಾಗ ಶಾಂತಿಯ ಶಕ್ತಿಯ ಅವಶ್ಯಕತೆ ಇರ್ತದೆ. ಎಲ್ಲರೂ ಚೀರ್ತಿರ್ತಾರೆ, ಕೂಗ್ತಿರ್ತಾರೆ, ನಿಮ್ಮ ಒಂದು ದೃಷ್ಟಿ ಕೊಡಿ ಅಂತ ಬರ್ತಿರ್ತಾರೆ. ಆಗ ನಾವು ಶಾಂತಿಯ ಶಕ್ತಿ ಜಮಾ ಮಾಡ್ಕೊಂಡಿದ್ರೆ ಅಲ್ಲಿ ಅಶಾಂತಿ ಆತ್ಮಗಳಿಗೆ ಶಾಂತಿ ಕೊಡೋಕ್ಕಾಗ್ತೈತೆ. ಮೊದಲು ನನ್ನಲ್ಲಿ ಶಾಂತಿ ಭರ್ಪೂರ, ನಾನು ಶಾಂತಿ ಸ್ವರೂಪದಲ್ಲಿ ಇರಬೇಕಲ್ಲ, ಮಾಯೆ ಮೇಲೆ ವಿಜಯ ಪಡೆಯೋಕ್ಕೆ. ಅದಕ್ಕೆ ಬಾಬಾ ಏನಂದರು, ಶಾಂತಿಯ ಶಕ್ತಿ ಜಮಾ ಮಾಡ್ಕೊಳ್ರಿ ಅಂದರು. ಮತ್ತೇನು, ಶ್ರೇಷ್ಠ ಕರ್ಮ ಜಮಾ ಮಾಡಿರಿ ಅಂದರು. ಶ್ರೇಷ್ಠ ಕರ್ಮದಿಂದ ಏನಾಗ್ತೈತಿ, ಇನ್ನೊಬ್ರಿಗೆ ಸುಖವನ್ನೇ ಕೊಡ್ತಿರ್ತೀವಿ. ಇಲ್ಲಿ ಬಾಬನ ನಾವು ಏನು ಬೇಡಿದ್ವಿ, ಸುಖ ಕೊಡು ಅಂತ ಬೇಡಿದ್ವಿ. ನಮಗೆ ಬಾಬಾ ತಿಳಿಸಿರೋ ಮಾರ್ಗ ಏನು, ಎಲ್ಲರಿಗೆ ಸುಖ ಕೊಡ್ರಿ, ಸುಖ ಪಡೀರಿ. ಈಗ ನಾವು ಶ್ರೇಷ್ಠ ಕರ್ಮ ಮಾಡಿ ಎಲ್ಲರೊಂದಿಗೆ ಎಲ್ಲರಿಗೆ ಸುಖ ಕೊಟ್ಟಾಗ ಜನ್ಮ ಜನ್ಮಾಂತರಕ್ಕಾಗಿ ಸುಖದ ಲೆಕ್ಕಾಚಾರನ ತುಂಬಿಕೊಳ್ಬೋದು. ಅದಕ್ಕೆ ಶ್ರೇಷ್ಠ ಕರ್ಮದ ಜಮಾ ಮಾಡಿರಿ ಅಂತಾರೆ. ಆ ಶ್ರೇಷ್ಠ ಕರ್ಮದಿಂದ ದೈವಿ ಸಂಸ್ಕಾರನ ತುಂಬ್ಕೋಬೇಕು. ಆ ದೈವಿ ಸಂಸ್ಕಾರ ಜನ್ಮ ಜನ್ಮಾಂತರಕ್ಕಾಗಿ ಸುಖ ಕೊಡ್ತದೆ. ಬಾಬಾ ಏನು ಹೇಳಿದರು, ಶಿವಮಂತ್ರದಿಂದ ನನ್ನತನವನ್ನು ಪರಿವರ್ತನೆ ಮಾಡಿರಿ. ಅಂದ್ರೇನು, ಮನ್ಮನಾಭವ ಅಂದರೆ ಆತ್ಮದಿಂದ ನೆನಪು ಮಾಡೋದು. ಇದರಿಂದ ನನ್ನತನ, ಈ ದೇಹ ನಾನು ಅಂತ ತಿಳ್ಕೊಂಡಿವಿ. ಈಗ ಈ ದೇಹ ನಾನಲ್ಲ, ನಾನು ಆತ್ಮ. ಈ ಥರ ಆತ್ಮಿಕ ಸ್ಥಿತಿಯಲ್ಲಿ ಬರಬೇಕು. ಈ ಥರ ಪರಿವರ್ತನೆ ಮಾಡಿರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಂದು ಬಾಪ್ತಾದ 4 ಕಡೆಯ ಮಕ್ಕಳ ಸ್ನೇಹವನ್ನು ನೋಡುತ್ತಿದ್ದಾರೆ. ತಾವು ಎಲ್ಲರೂ ಸ್ನೇಹದ ವಿಮಾನದಿಂದ ಇಲ್ಲಿ ತಲುಪಿದ್ದೀರಿ. ಈ ಸ್ನೇಹದ ವಿಮಾನ ಬಹಳ ಸಹಜವಾಗಿ ಸ್ನೇಹಿಯ ಹತ್ತಿರ ತಲುಪಿಸುತ್ತದೆ. ಬಾಪ್ತಾದ ನೋಡುತ್ತಿದ್ದಾರೆ. ಇಂದು ವಿಶೇಷವಾಗಿ ಎಲ್ಲ ಲವಲೀನ ಆತ್ಮರು ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ಆಡುತ್ತಾ ಇದ್ದಾರೆ. ಬಾಪ್ತಾದರವರು ಕೂಡ 4 ಕಡೆಯ ಮಕ್ಕಳ ಸ್ನೇಹದಲ್ಲಿ ಸಮಾವೇಶ ಆಗಿದ್ದಾರೆ. ಈ ಪರಮಾತ್ಮನ ಸ್ನೇಹ ತಂದೆಯ ಸಮಾನ ಅಶರೀರಿ ಸಹಜವಾಗಿ ಮಾಡುತ್ತದೆ. ವ್ಯಕ್ತ ಭಾವದಿಂದ ದೂರ ಅವ್ಯಕ್ತ ಸ್ವರೂಪದಲ್ಲಿ ಸ್ಥಿತರನ್ನಾಗಿ ಮಾಡುತ್ತದೆ. ಅಂದರೆ ಬಾಬಾ ಸದಿ ನಮ್ಮ ಜೊತೆಗಿದ್ದರೆ ಶಕ್ತಿ ತುಂಬ್ತಾ ಇರ್ತಾರೆ. ಆ ಶಕ್ತಿ ಏನು, ಸದಾ ಆತ್ಮಿಕ ಸ್ಥಿತಿಯಲ್ಲಿರುವಷ್ಟು ಶಕ್ತಿನ ತುಂಬುತ್ತದೆ. ಬಾಪ್ದಾದರವರು ಕೂಡ ಪ್ರತಿಯೊಂದು ಮಕ್ಕಳನ್ನು ಸಮಾನ ಸ್ಥಿತಿಯಲ್ಲಿ ನೋಡಿ ಹರ್ಷಿತರಾಗುತ್ತಿದ್ದಾರೆ. ಇಂದಿನ ದಿನ ಎಲ್ಲ ಮಕ್ಕಳು ಶಿವರಾತ್ರಿ ಶಿವ ಜಯಂತಿಯನ್ನು ತಂದೆಯ ಹಾಗೂ ತಮ್ಮ ಜನ್ಮದಿನ ಆಚರಿಸಲು ಬಂದಿದ್ದಾರೆ. ಬಾಪ್ದಾದರವರು ಕೂಡ ತಮ್ಮ ತಮ್ಮ ವತನದಿಂದ ತಾವು ಎಲ್ಲ ಮಕ್ಕಳ ಜನ್ಮದಿನ ಆಚರಿಸಲು ಇಲ್ಲಿ ತಲುಪಿದ್ದಾರೆ. ಇಡೀ ಕಲ್ಪದಲ್ಲಿ ಈ ಜನ್ಮದಿನ ತಂದೆಯ ಹಾಗೂ ತಾವು ಮಕ್ಕಳದು ನ್ಯಾರ ಹಾಗೂ ಪ್ಯಾರ ಆಗಿದೆ. ನೋಡ್ರಿ, ಬಾಬಾ ಏನು ಹೇಳಿದರು, ಮಕ್ಕಳದ್ದು ಜನ್ಮದಿನ ಅಂದರು. ಅಂದರೆ ನಾವು ನೋಡ್ರಿ, ನಾವು ಯಾವಾಗ ಜನ್ಮ ತಗೊಂಡ್ವಿ, ಕೆಲವ್ರದ್ದು 10 ವರ್ಷ, ಕೆಲವ್ರದ್ದು 8 ವರ್ಷ, ಕೆಲವ್ರು ಈಗೀಗ. ನಾವಿನ್ನು ಶಿವರಾತ್ರಿ ದಿನವೇ ಜನ್ಮ ತಗೊಂಡ್ವಿ ಬಾಬನ ಮಡ್ಲಲ್ಲಿ. ಯಾಕೆ ಮಕ್ಕಳದು ಕೂಡ ಬರ್ತ್ಡೇ ಅಂತ ಹೇಳ್ತಾರೆ ಬಾಬಾ. ಅಂದರೆ ಯಾವಾಗ ಶಿವಬಾಬಾ ಪರಂಧಾಮ ಬಿಟ್ಟು ಬ್ರಹ್ಮ ತಂದೆ ಶರೀರದಲ್ಲಿ ಪ್ರವೇಶ ಆದರೂ ಆಗಲೇ ತಮ್ಮ ಎಲ್ಲ ಮಕ್ಕಳನ್ನ ಇಮರ್ಜ್ ಮಾಡ್ಕೊಂಡು ಅವತ್ತೇ ಜನ್ಮ ಕೊಟ್ಬಿಟ್ಟಾರ. ಅಂದರೆ ಸಂಕಲ್ಪದಿಂದ ಜನ್ಮ ಕೊಟ್ಟುಬಿಟ್ಟಾರೆ. ಆಗ ಆ ಸಂಕಲ್ಪದಿಂದ ಜನ್ಮ ಕೊಟ್ಟರಲ್ಲ, ಎಲ್ಲ ಆತ್ಮಗಳು ತಮ್ಮ ಬಂಧನ ಕರ್ಮದ ಲೆಕ್ಕಾಚಾರ ಎಲ್ಲದನ್ನು ಬಿಡಿಸ್ಕೊಂಡು ತಂದೆಯ ಮಡ್ಲಿಗೆ ನಾವು ಬರೋಕ್ಕೇನಾಯಿತು, ಇಷ್ಟು ಕಾಲ ಅವಕಾಶ ಬೇಕಾಯಿತು. ಆ ಸಂಕಲ್ಪದಿಂದ ಜನ್ಮ ಕೊಟ್ಟಿದ್ದಕ್ಕೆ ಅವತ್ತೇ ತಂದೆದು ಮತ್ತು ಮಕ್ಕಳದು ಇಬ್ಬರದು ಬರ್ತ್ಡೇ ಆಗ್ತೈತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಭಕ್ತ ಜನರು ಕೂಡ ಈ ಉತ್ಸವವನ್ನು ಬಹಳ ಭಾವನೆ ಹಾಗೂ ಪ್ರೀತಿಯಿಂದ ಆಚರಿಸುತ್ತಾರೆ.
ತಾವು ಈ ದಿವ್ಯ ಜನ್ಮದಲ್ಲಿ ಏನು ಶ್ರೇಷ್ಠ ಅಲೌಕಿಕ ಕರ್ಮ ಮಾಡಿದ್ದೀರಿ, ಈಗಲೂ ಸಹ ಮಾಡುತ್ತಿದ್ದೀರಿ, ಅದು ನೆನಪಾರ್ಥ ರೂಪದಲ್ಲಿ ಬಲೆ ಅಲ್ಪಕಾಲಕ್ಕಾಗಿ ಅಲ್ಪ ಸಮಯಕ್ಕಾಗಿ ಆಚರಿಸುತ್ತಾರೆ. ಆದರೂ ಭಕ್ತರದು ಕಮಾಲಾಗಿದೆ. ನೆನಪಾರ್ಥ ಆಚರಿಸುವವರು ನೆನಪಾರ್ಥ ಮಾಡುವವರದು ಎಷ್ಟೊಂದು ಅದ್ಭುತವಾಗಿದೆ ನೋಡಿರಿ. ಅವರು ಕಾಪಿ ಮಾಡುವುದರಲ್ಲಿ ಚತುರ ಆಗಿದ್ದಾರೆ, ಏಕೆಂದರೆ ಅವರು ನಿಮ್ಮ ಭಕ್ತರಾಗಿದ್ದಾರಲ್ಲವೇ. ಅಂದರೆ ನಿಮ್ಮ ಶ್ರೇಷ್ಠತೆಯ ಫಲ ನಿಮ್ಮ ನೆನಪಾರ್ಥ ಮಾಡುವವರಿಗೆ ವರದಾನ ರೂಪದಲ್ಲಿ ಸಿಗುತ್ತದೆ. ನೀವು ಒಂದು ಜನ್ಮಕ್ಕಾಗಿ ಒಂದು ಸಲ ಸಂಪೂರ್ಣ ಪವಿತ್ರತೆಯ ವ್ರತ ಮಾಡುತ್ತೀರಿ. ಕಾಪಿಯಂತೂ ಮಾಡಿದ್ದಾರೆ, ಒಂದು ದಿನದ ಪವಿತ್ರತೆಯ ವ್ರತ ಮಾಡುತ್ತಾರೆ. ತಾವು ತಮ್ಮ ಪೂರ್ಣ ಜನ್ಮ ಪವಿತ್ರ ಅನ್ನದ ವ್ರತ ತೆಗೆದುಕೊಂಡಿದ್ದೀರಿ, ಹಾಗೂ ಅವರು ಒಂದು ದಿನ ವ್ರತ ಮಾಡುತ್ತಾರೆ. ಬಾಪ್ತಾದ ಇಂದು ಅಮೃತ ವೇಳೆ ನೋಡುತ್ತಿದ್ದರು. ತಮ್ಮೆಲ್ಲರ ಭಕ್ತರು ಕಡಿಮೆ ಇಲ್ಲ, ಅವರದ್ದು ವಿಶೇಷತೆ ಚೆನ್ನಾಗಿದೆ. ಊಟ ತಿಂಡಿಯ ವ್ರತವಿರಬಹುದು, ಮನಸ್ಸಿನ ಸಂಕಲ್ಪದ ಪವಿತ್ರತೆ, ವಚನದ ಕರ್ಮದ ಸಂಬಂಧ ಸಂಪರ್ಕದಲ್ಲಿ ಬರುತ್ತಲೂ ಕರ್ಮದ ಪಕ್ಕಾ ವ್ರತ. ತಾವೆಲ್ಲರೂ ಇಡೀ ಜನ್ಮಕ್ಕೋಸ್ಕರ ತೆಗೆದುಕೊಂಡಿದ್ದೀರಾ ಅಥವಾ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡಿದ್ದೀರಾ? ಬಾಬಾ ಏನು ಹೇಳ್ತಾ ಇದ್ದಾರೆ, ನಾವು ಬ್ರಾಹ್ಮಣ ಮಕ್ಕಳೇನು ಇಡೀ ಜನ್ಮ ನಮ್ಮದು ವ್ರತ. ಆ ಭಕ್ತರೇನು ಇದ್ರ ಯಾದಗಾರ ಶಿವರಾತ್ರಿ ದಿನ ಅವರು ಈ ವ್ರತದಲ್ಲಿ ಇರ್ತಾರೆ, ಒಂದು ದಿನ ವ್ರತ ಮಾಡ್ತಾರೆ. ಪವಿತ್ರತೆ ಬ್ರಾಹ್ಮಣ ಜೀವನದ ಆಧಾರವಾಗಿದೆ, ಪೂಜ್ಯ ಆಗುವುದಕ್ಕೆ ಆಧಾರವಾಗಿದೆ, ಶ್ರೇಷ್ಠ ಪ್ರಾಪ್ತಿಯ ಆಧಾರವಾಗಿದೆ. ಆದ್ದರಿಂದ ಯಾರೆಲ್ಲ ಭಾಗ್ಯವಂತ ಆತ್ಮರು ಇಲ್ಲಿ ಬಂದು ತಲುಪಿದ್ದೀರೋ ಅವರೆಲ್ಲ ಈ ಜನ್ಮದಿನದ ಉತ್ಸವ ಪವಿತ್ರ ಆಗುವುದರ ನಾಲ್ಕು ಪ್ರಕಾರದ ಬರೀ ಬ್ರಹ್ಮಚರ್ಯದ ಪವಿತ್ರತೆಯಲ್ಲ, ಆದರೆ ಮನಚ ವಾಚ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಪವಿತ್ರತೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ. ಏನು ಹೇಳಿದರು ಬಾಬಾ? 4 ರೂಪದ ಪವಿತ್ರತೆ ಅಂದ್ರೇನು ಅಂದರೆ ಮನಸ್ಸಿನಿಂದ ಸದಾ ಪಾಸಿಟಿವ್ ಥಾಟ್ಸು ಇರಬೇಕು. ವೇಸ್ಟ್ ಇರಬಾರ್ದು. ವೇಸ್ಟ್ ಕೂಡ ಪಾಪದ ಅಕೌಂಟಿಗೆ ಹೋಗ್ತದೆ ಅಂತ ಹೇಳ್ಯಾರ ಬಾಬಾ. ವೇಸ್ಟ್ ಇರಬಾರ್ದು, ನೆಗೆಟಿವ್ ಇರಬಾರ್ದು. ವಚನ ಮಾತುಗಳು ಸದಾ ಸುಖ ಕೊಡುವಂಥ ಮಾತುಗಳಿರಬೇಕು. ಕರ್ಮ ಇನ್ನೊಬ್ಬರಿಗೆ ಸುಖ ಕೊಡುವಂಥ ಕರ್ಮ. ಈ ರೀತಿ ನೀವು ಪವಿತ್ರತೆಯನ್ನು ಪರಿಶೀಲನೆ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಈ ಪಕ್ಕಾ ವ್ರತ ತೆಗೆದುಕೊಂಡಿದ್ದೀರಾ? ಯಾರು ಪಕ್ಕಾ ವ್ರತ ತೆಗೆದುಕೊಂಡಿದ್ದೀರಿ? ಅಲ್ಪ ಸ್ವಲ್ಪ ಕಚ್ಚಾ ಅಲ್ಲ. ಅವರು ಕೈಯನ್ನು ಎತ್ತಿ. ಪಕ್ಕ ತಾನೇ? ಎಷ್ಟು ಪಕ್ಕ ಆಗಿದ್ದೀರಿ? ಯಾರಾದರೂ ಅಲುಗಡಿಸಿದ್ದಲ್ಲಿ ಅಲುಗಾಡುತ್ತೀರಾ ಅಥವಾ ಅಲುಗಾಡುವುದಿಲ್ಲವೇ? ಆಗಾಗ್ಗೆ ಮಾಯೆ ಬರುತ್ತದೆಯಲ್ಲವೇ? ಅಥವಾ ಮಾಯೆಗೆ ವಿದಾಯನ್ನು ನೀಡಿದ್ದೀರಾ? ಅಥವಾ ಆಗಾಗ್ಗೆ ವಿದಾಯ ನೀಡಿದ್ದರೂ ಅದು ಬರುತ್ತದೆಯೇ? ಪಕ್ಕಾ ವ್ರತವನ್ನು ತೆಗೆದುಕೊಂಡಿದ್ದೇನೆಯೇ? ಸದಾಕಾಲಕ್ಕೆ ಪಕ್ಕಾ ವ್ರತ ತೆಗೆದುಕೊಂಡಿದ್ದೀರಾ ಅಥವಾ ಕೆಲವೊಮ್ಮೆ ತೆಗೆದುಕೊಂಡಿದ್ದೀರಾ? ಕೆಲವೊಮ್ಮೆ ಸ್ವಲ್ಪ, ಕೆಲವೊಮ್ಮೆ ಬಹಳ, ಕೆಲವೊಮ್ಮೆ ಪಕ್ಕಾ, ಕೆಲವೊಮ್ಮೆ ಕಚ್ಚಾ. ಈ ರೀತಿಯಂತೂ ಇಲ್ಲವೇ? ಏಕೆಂದರೆ ಬಾಪ್ತಾದರವರ ಜೊತೆಗೆ ಎಲ್ಲರೂ 100%ಗಿಂತಲೂ ಹೆಚ್ಚು ಪ್ರೀತಿ ಇದೆ ಎಂದು ತಿಳಿದುಕೊಳ್ಳುತ್ತಾರೆ. ಒಂದು ವೇಳೆ ಬಾಪ್ತಾದರವರು ಬಾಬಾರೊಂದಿಗೆ ಪ್ರೀತಿ ಎಷ್ಟಿದೆ ಎಂದು ಕೇಳಿದಾಗ ಎಲ್ಲರೂ ಬಹಳ ಉತ್ಸಾಹದಿಂದ ಕೈ ಎತ್ತುತ್ತಾರೆ. ಪ್ರೀತಿಯ ಪರ್ಸೆಂಟೇಜ್ನಲ್ಲಿ ಬಹಳಷ್ಟು ಜನ ಇದ್ದಾರೆ, ಕಡಿಮೆ ಇಲ್ಲ. ಬಾಪ್ತಾದರವರು ಸಹ ಮೆಜಾರಿಟಿ ಮಕ್ಕಳು ಪ್ರೀತಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದು ತಿಳಿಯುತ್ತಾರೆ. ಆದರೆ ಪವಿತ್ರತೆಯ ವ್ರತದಲ್ಲಿ 4 ರೂಪದಲ್ಲಿ ಮನ ವಚನ ಕರ್ಮ ಸಂಬಂಧ ಸಂಪರ್ಕ 4 ರೂಪದಲ್ಲಿ ಸಂಪೂರ್ಣ ಪವಿತ್ರತೆಯ ವ್ರತವನ್ನು ನಿಭಾಯಿಸುವುದರಲ್ಲಿ ಪರ್ಸೆಂಟೇಜ್ನಲ್ಲಿ ಬರುತ್ತೀರಿ. ಈಗ ಬಾಪ್ತಾದರವರು ಏನು ಬಯಸುತ್ತಾರೆ? ಸಮಾನ ಆಗುವುದರ ಪ್ರತಿಜ್ಞೆಯನ್ನು ಮಾಡಿದ್ದೀರೋ ಅಂದಾಗ ಪ್ರತಿಯೊಬ್ಬ ಮಗುವಿನ ಚೆಹರೆಯಲ್ಲಿ ತಂದೆಯ ಮೂರ್ತಿ ಕಾಣಬೇಕೆಂಬುದೇ ಬಾಪ್ತಾದರವರ ಬಯಕೆಯಾಗಿದೆ. ಪ್ರತಿಯೊಂದು ಮಾತು ತಂದೆಯ ಸಮಾನ ಮಾತು ಆಗಿರಬೇಕು. ಬಾಪ್ತಾದರವರ ಮಾತು ವರದಾನ ರೂಪವಾಗಿ ಬಿಡುತ್ತದೆ. ಬಾಬಾ ಏನಂತಾರೆ, ನಿಮ್ಮ ಒಂದೊಂದು ಮಾತು ವರದಾನಿ ಬೋಲ್ ಆಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಗುರುತಿಸುವ ಶಕ್ತಿಯಿಂದ ಯಾರಿಗೇನು ಅವಶ್ಯಕತೆ ಆಯಿತೋ ಅದನ್ನು ಸಹಯೋಗ ಕೊಡೋದು. ಈ ಥರ ಅವರಿಗೆ ಪುರುಷಾರ್ಥಕ್ಕೆ ಏನಾದರೂ ಸಹಯೋಗ ಆಗುವಂಥ ಮಾತುಗಳು ನಾವು ಹೇಳಿದಾಗ ಅನುಭವ ಇರಲ್ಲ ಅವರಿಗೆ, ಹೊಸಬ್ರು ಇರ್ಬೋದು. ನಾವು ಅನುಭವ ಇರುವಂಥವ್ರು ಈ ಥರ ತಿಳಿಸಿ ಅವರ ಪುರುಷಾರ್ಥವನ್ನು ಏರುವ ಕಲೆಯಲ್ಲಿ ತರಬೇಕು. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆದ್ದರಿಂದ
ತಾವೆಲ್ಲರೂ ತಮ್ಮ ಮುಖದಿಂದ ಬಾಬಾರವರ ಮೂರ್ತಿ ಕಾಣುತ್ತದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿರಿ. ಬಾಬಾರ ಮೂರ್ತಿ ಯಾವುದಾಗಿದೆ? ಸಂಪನ್ನ. ಎಲ್ಲ ಮಾತುಗಳಿಂದ ಸಂಪನ್ನ ಆಗಿದ್ದಾರೆ. ಹಾಗೆಯೇ ಪ್ರತಿಯೊಬ್ಬ ಮಗುವಿನ ನಯನ, ಪ್ರತಿಯೊಬ್ಬ ಮಗುವಿನ ಚೆಹರೆ ತಂದೆಯ ಸಮಾನ ಆಗಿದೆ. ಸದಾ ಮುಗುಳ್ನಗೆಯ ಚೆಹರೆಯಾಗಿದೆ. ಅಥವಾ ಕೆಲವೊಮ್ಮೆ ವಿಚಾರ ಮಾಡುವ, ಕೆಲವೊಮ್ಮೆ ವ್ಯರ್ಥ ಸಂಕಲ್ಪಗಳ ಛಾಯೆ ಇರುವ, ಇನ್ನೊಮ್ಮೆ ಇನ್ನೇನೋ ಆಗಿಬಿಡುತ್ತದೆ. ಏಕೆಂದರೆ ಜನ್ಮ ಪಡೆದುಕೊಂಡ ತಕ್ಷಣವೇ ಮಾಯೆ ಈ ತಮ್ಮ ಶ್ರೇಷ್ಠ ಜೀವನದಲ್ಲಿ ಎದುರಾಗುತ್ತದೆ ಎಂದು ತಿಳಿಸಿದ್ದಾರೆ. ಮಾಯೆಯ ಕೆಲಸ ಬರುವುದಾಗಿದೆ. ತಾವು ಸದಾ ಪವಿತ್ರತೆಯ ವ್ರತ ತೆಗೆದುಕೊಂಡಿರುವ ಆತ್ಮರ ಕೆಲಸ ದೂರದಿಂದ ಮಾಯೆ ಓಡಿಸುವುದು. ಬಾಬಾ ಏನು ಹೇಳಿದರು? ಯಾವಾಗ ಬಾಬಾನ ಮಡ್ಲಿಗೆ ಬರ್ತತೋ ಫಸ್ಟ್ ಬರೋದು ಯಾವುದು? ಮಾಯೆ. ನಮ್ಮ 63 ಜನ್ಮದ ಕರ್ಮಗಳು. ನೋಡ್ರಿ, ಕೆಲವ್ರಿಗೆ ಹೀಗೆ ಅನುಭವ ಆಗಿರ್ತದೆ. ನಾವು ಬಾಬಾನ ಮಡ್ಲಿ ಬರೋದಕ್ಕಿಂತ ಮುಂಚೆ ಚೆನ್ನಾಗಿದ್ವಪ್ಪ, ಬಂದಮೇಲೆ ನಮಗೆ ಏನೋ ಸಮಸ್ಯೆಗಳು ಜಾಸ್ತಿ ಕಾಣಿಸ್ತದವ ಅಂತ ಕೆಲವೊಬ್ಬರಿಗೆ ಆ ಥರದ ಅನುಭವ ಆಗ್ತದೆ. ನೋಡ್ರಿ, ಯಾಕೆ ಅಂದರೆ ಈಗ ಜ್ಞಾನದಾಗ ಬರಲಾರ್ದವರು ಅವರು ಜನ್ಮ ದುಃಖದಿಂದ ಕಾಯಿಲೆಗಳಿಂದ ಭೋಗಿಸ್ತಾರೆ. ಆದರೆ ನಾವು ಅದೆಲ್ಲ ದುಃಖ ಪಡೋ ಹಾಗೆ ಇಲ್ಲಲ್ಲ. ಈಗ ನಾವು ಯೋಗದಿಂದ ಎಲ್ಲವುದು ಚುಕ್ತ ಮಾಡಬೇಕು. ಫಸ್ಟ್ ಯಾವುದು ಬರ್ತತೆ? ಈ ಜನ್ಮ ಮಾಡಿದ ಕರ್ಮದ ಲೆಕ್ಕಾಚಾರಗಳು ಬರ್ತತೆ ಫೋರ್ಸಾಗಿ. ಅದು ಯೋಗ ಮಾಡ್ದಂತಲ್ಲ, 84ನೇ ಜನ್ಮದ್ದು ಭಸ್ಮ ಆಗ್ತಂದ್ರೆ ಮತ್ತೆ 83ನೇ ಜನ್ಮದ್ದು ಬರುತ್ತೆ ಎದುರಿಗೆ. ಅದು ಭಸ್ಮ ಆದಮೇಲೆ 87ನೇ ಜನ್ಮದ್ದು. ಹೀಗೆ ಒಂದೊಂದು ಜನ್ಮದ್ದು ನಮಗೆ ಬರ್ತಾ ಇರ್ತತೆ ಮಾಯೆ. ಆಗ ನಾವು ಭಸ್ಮ ಮಾಡ್ಕೊಂಡಂಗಲ್ಲ, ಏನಾಗ್ತತೆ ನೋಡ್ರಿ, ಜನ್ಮಗಳು ನಾವು ದ್ವಾಪರದಾಗ ಅಷ್ಟು ಪಾಪ ಮಾಡಿದ್ದಿಲ್ಲ. ಅದಕ್ಕೆ ನಮ್ಮದು ಯೋಗ ಆದಂತೆಲ್ಲ ಮೆಲ್ಲಕ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಲಾಸ್ಟಿಗೆ ಸಂಪೂರ್ಣ ಪಾವನ ಆದಾಗ ಏನಾಗ್ಬಿಡ್ತೀವಿ? ಮಾಯಾಜೀತ್ ಆಗಿಬಿಡ್ತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ? ಮಾಯೆಗೆ ಬರುವ ಕೆಲಸ ನಿಮ್ಮ ಕೆಲಸ ಏನು? ಮಾಯೆಯನ್ನು ಓಡಿಸುವುದು ಅಂತ ಹೇಳ್ತಾರೆ ಬಾಬಾ. ಇನ್ನೊಂದು ಪಾಯಿಂಟ್ ಏನು ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು, ನಮ್ಮಲ್ಲಿ ಕರ್ಮ ಯೋಗ ಶಕ್ತಿಯಿಂದ ಸಂಪೂರ್ಣ ಕರ್ಮ ಭಸ್ಮ ಆಗಿದ್ದರೆ ಮಾಯೆ ನಮ್ಮನ್ನು ಟಚ್ ಕೂಡ ಮಾಡಲ್ಲ. ಅದಕ್ಕೆ ಹೆಚ್ಚು ಪುಣ್ಯದ ಶಕ್ತಿನ ಜಮಾ ಮಾಡ್ಕೋಬೇಕು. ನಿರಂತರ ಬಾಬನ ನೆನಪಿನಲ್ಲಿರಬೇಕು. ಬಾಪ್ದಾದ ನೋಡಿದ್ದೇವೆ, ಕೆಲವು ಮಕ್ಕಳು ಮಾಯೆಯನ್ನು ದೂರದಿಂದಲೇ ಓಡಿಸುವುದಿಲ್ಲ. ಮಾಯೆ ಬಂದು ಬಿಡುತ್ತದೆ, ಬರಲು ಬಿಡುತ್ತಾರೆ. ಅರ್ಥಾತ್ ಮಾಯೆಗೂ ಸಹ ಅಭ್ಯಾಸವಾಗಿ ಬಿಡುತ್ತದೆ. ಏಕೆಂದರೆ ಅದು ಇವರು ನನ್ನನ್ನು ಕುಳಿತುಕೊಳ್ಳಲು ಬಿಡುತ್ತಾರೆಂದು ತಿಳಿದುಕೊಳ್ಳುತ್ತದೆ. ಮಾಯೆ ಬರುವುದೇ ಅದು ಕುಳಿತುಕೊಳ್ಳುವುದರ ಲಕ್ಷಣ. ಇದು ಮಾಯೆ ಎಂದು ಯೋಚಿಸುತ್ತಾರೆ. ಆದರೂ ಸಹ ಏನೆಂದು ಯೋಚಿಸುತ್ತಾರೆ? ಈಗ ಸಂಪೂರ್ಣ ಆಗಿದ್ದಾರೆ. ಯಾರೂ ಸಂಪೂರ್ಣ ಆಗಿಲ್ಲ, ಈಗ ಆಗುತ್ತಾ ಇದ್ದೇವೆ, ಆಗಿಬಿಡುತ್ತೇವೆ. ಈ ರೀತಿ ವೇ ಎಂದು ಮಾಯೆಯನ್ನು ಕುಳ್ಳರಿಸಿಕೊಳ್ಳುವ ಅಭ್ಯಾಸವಾಗಿ ಬಿಡುತ್ತದೆ. ಬಾಬಾ ಏನಂತಾರೆ? ಮಾಯೆ ಬರಬೇಕು. ಈಗ ನಾವು ಪುರುಷಾರ್ಥದಲ್ಲಿ ಡೀಲಾಪನ್ನು ಅಲರ್ಟ್ ಇಲ್ಲ ಅಂದರೆ ಏನಾಗ್ತೈತೆ? ಕರ್ಮ ಸುಟ್ಟಿಲ್ಲ ಅಂದರೆ ಮಾಯೆ ಬರುತ್ತತೆ. ಬಂದಮೇಲೆ ಯುದ್ಧ ಮಾಡಿ ಓಡಿಸೋದು ಇವೆಲ್ಲ ಬೇಕಾ? ಸಮಯ ವ್ಯರ್ಥ ಆಗ್ತೈತಲ್ಲ. ಅದಕ್ಕೆ ಎಷ್ಟು ಶಕ್ತಿ ಜಮಾ ಆಗಿರಬೇಕು, ಮಾಯೆ ನಮ್ಮ ಹತ್ರ ಸುಳಿಬಾರ್ದು. ಈ ದಿನದ ಜನ್ಮದಿನವನ್ನು ಆಚರಿಸಿದ್ದೀರಿ. ತಂದೆಯೂ ಸಹ ಆಶೀರ್ವಾದವನ್ನು ಶುಭಾಶಯಗಳನ್ನಂತೂ ನೀಡುತ್ತಿದ್ದೇವೆ. ಆದರೆ ತಂದೆ ಪ್ರತಿಯೊಬ್ಬ ಮಗುವಿಗೆ ಕೊನೆಯ ನಂಬರ್ನ ಮಗುವನ್ನು ಸಹ ಯಾವ ರೂಪದಲ್ಲಿ ನೋಡಲು ಬಯಸುತ್ತೇವೆ? ಕೊನೆಯ ನಂಬರ್ನವರು ಸಹ ತಂದೆಗೆ ಪ್ರಿಯರಾಗಿದ್ದೀರಲ್ಲವೇ? ತಂದೆಯೇ ಕೊನೆಯ ನಂಬರ್ನ ಮಗುವನ್ನು ಸಹ ಸದಾ ಅರಳಿರುವ ಗುಲಾಬಿಯಂತೆ ನೋಡಲು ಬಯಸುತ್ತೇವೆ, ಬಾಡಿ ಹೋಗುವಂಥವರ ಅಲ್ಲ. ನೋಡ್ರಿ, ಬಾಬಾ ನಮ್ಮನ್ನು ಸದಾ ಯಾವ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ? ಅದೃಷ್ಟವಂತ ಮಕ್ಕಳೇ, ಭಾಗ್ಯವಾನ್ ಮಕ್ಕಳೇ. ನನಗಿಂತ ಶ್ರೀಮಂತರು ನೀವು ಅಂತ ಹೇಳಿಬಿಟ್ರು ಬಾಬಾ. 2 ರೂಪದಲ್ಲಿ ಪೂಜೆ ಆಗ್ತತೆ. ನನಗಿಂತ ಶ್ರೀಮಂತರಾದ್ರಿ ಅಂತ ಹೇಳಿದರು ಬಾಬಾ. ಇವೆಲ್ಲ ಯಾಕೆ ಅಂತಂದರೆ ಬಾಬಾ ನಮ್ಮನ್ನು ನೀವು ಅದೃಷ್ಟವಂತ ಮಕ್ಕಳು ಅಂತ ಅಂದೇ ಅದೃಷ್ಟಶಾಲಿಗಳನ್ನಾಗಿ ಮಾಡಿಬಿಟ್ರು. ಅಂದರೆ
ನಾವು ಸದಾ ಪಾಸಿಟಿವ್ನಲ್ಲಿ ಇರಬೇಕು, ನೆಗೆಟಿವ್ ಸಂಕಲ್ಪಗಳು ಬರಬಾರ್ದು. ಯಾರನ್ನಾದರೂ ನಾವು ಇವ್ರು ಹಿಂಗೆ ಮಾಡ್ತಾರೆ, ಇವ್ರು ಹಿಂಗೆ ಅದಾರೆ ಅಂತ ಹೇಳ್ತಾ ಇರ್ತೀವಿ. ಅವ್ರಿಗೆ ಬೇಕಂತ ಆ ರೀತಿ ಇಲ್ಲ. ಅವರಿಗೆ ಜ್ಞಾನ ಐತೆ, ಪಾಪ ಜ್ಞಾನದಂತೆ ನಡೆಯೋಕ್ಕೆ ಶಕ್ತಿ ಇಲ್ಲ. ನಾವೇನು ಮಾಡಬೇಕು? ಶಕ್ತಿ ತುಂಬಬೇಕು. ಆಮೇಲೆ ಅಲ್ಲಿ ಬಾಬಾ ಅವ್ರನ್ನ ಸರಿ ಮಾಡ್ತಿರ್ತಾರೆ, ನಾವೇನು ಮಾಡಿಬಿಡ್ತೀವಿ? ನೆಗೆಟಿವ್ ಆಗ್ತೀವಿ. ಇವರು ಅಮೃತ ವೇಳೆ ಎದ್ದೇಳೋದೇ ಇಲ್ಲ, ಇವರು ಸರಿ ಕ್ಲಾಸಿಗೆ ಬರೋದೇ ಇಲ್ಲ. ಅವ್ರನ್ನ ನೋಡಿದಾಗ ಇಂಥ ನೆಗೆಟಿವ್ ಸಂಕಲ್ಪ ಹಾಕಿಬಿಡ್ತೀವಿ. ಅಲ್ಲಿ ಬಾಬಾ ಪಾಲನೆ ಕೊಡೋದು ಕೂಡ ಬಾಬಾಗ ಕಷ್ಟ ಆಗಿಬಿಡ್ತತೆ, ನಾವು ಈ ಥರ ನೆಗೆಟಿವ್ ಸಂಕಲ್ಪ ಹಾಕೋದ್ರಿಂದ. ಅದಕ್ಕೆ ನೆಗೆಟಿವ್ ಸಂಕಲ್ಪ ಮಾಡಬಾರ್ದು, ಇನ್ನೂ ಪಾಸಿಟಿವ್. ಬಾಬಾ ಈ ಆತ್ಮ ಶ್ರೇಷ್ಠ ಪುರುಷಾರ್ಥಿ ಆಗಲಿ ಬಾಬಾ ಅಂಥೇಳಿ ಆಶೀರ್ವಾದ ಕೊಡೋದು, ಮತ್ತು ನಾವು ಶಕ್ತಿ ತುಂಬೋದು ಆ ಆತ್ಮಕ್ಕೆ. ಈ ಥರ ಶಕ್ತಿಯ ಕಾಲನ್ನು ಕೊಟ್ಟು ಎಳ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಈ ಥರ ಪಾಸಿಟಿವ್ನಲ್ಲಿ ಹೋಗಬೇಕು, ನೆಗೆಟಿವ್ನಲ್ಲಿ ಬರಬಾರ್ದು. ಬಾಬಾ ಹೇಗೆ ಗುಣಗ್ರಾಹಿಗಳಾಗಿದ್ದಾರೋ, ಸದಾ ವಾ ಮಕ್ಕಳೇ ವಾ ಅಂಥೇಳಿ ನಮಗೆ ಶ್ರೇಷ್ಠ ದೃಷ್ಟಿಯಿಂದ ನೋಡ್ತಾರಲ್ಲ, ನಾವು ಕೂಡ ಎಲ್ಲರನ್ನ ಶ್ರೇಷ್ಠ ದೃಷ್ಟಿಯಿಂದ ನೋಡಬೇಕು. ನಾವು ಅವರು ಒಳ್ಳೆಯವರು, ಅವರು ಒಳ್ಳೆಯವರು, ಅವರು ಒಳ್ಳೆಯವರು ಅಂದು ಕೊನೆಗೆ ಅವರು ಒಳ್ಳೆಯವರು ಆಗೇ ಬಿಡ್ತಾರೆ. ಈ ರೀತಿ ನಾವು ಸಂಕಲ್ಪದಿಂದ, ಆಶೀರ್ವಾದದಿಂದ ಕೆಟ್ಟದ್ದನ್ನು ಸರಿ ಮಾಡೋಂಥವ್ರು ನಾವು ಆಗಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ? ಎಷ್ಟು ಸಮಯ ಕಳೆದು ಹೋಯಿತು, ಈಗ ಸಮಯದ ಸಮೀಪತೆ ಮತ್ತು ಇದ್ದಕ್ಕಿದ್ದ ಹಾಗೆ ಆಗುವ ಸೂಚನೆಯನ್ನಂತೂ ಬಾಪ್ದಾದರವರು ಕೊಡುತ್ತಾ ಇದ್ದೇವೆ ಅಲ್ಲ, ಕೊಟ್ಟು ಬಿಟ್ಟಿದ್ದೇವೆ. ಇಂಥ ಸಮಯಕ್ಕಾಗಿ ಸದಾ ಸಿದ್ಧರು, ಜಾಗೃತರಾಗುವ ಅವಶ್ಯಕತೆ ಇದೆ. ನೋಡ್ರಿ, ಬಾಬಾ ಏನಂತಾರೆ, ಕೆಲವರು ಸ್ವಲ್ಪ ಅಲವೇಲಪ್ಪನ್ನಾಗ ಬರ್ತಾರೆ, ಇನ್ನೂ ಸ್ವಲ್ಪ ಇಷ್ಟು ವರ್ಷ ಆಯ್ತೇಳು ವಿನಾಶ, ಇನ್ನೂ ದೂರ ಆಯ್ತೇಳು ಅಂತ. ಆ ವಿನಾಶ ಯಾವಾಗ, ಪ್ರಕೃತಿಯ ವಿನಾಶ ಯಾವಾಗ ಆಗ್ತೈತೋ ಗೊತ್ತಿಲ್ಲ. ನಾಳೆ ಹಾರ್ಟ್ ಅಟ್ಯಾಕ್ ಆಗಿ ಉಸಿರು ಬಿಟ್ಟನಂದರೆ ಇವತ್ತು ಆ ಕ್ಷಣದಿಂದನೇ ನಮ್ಮ ಪುರುಷಾರ್ಥ ಮುಗೀತು. ಅದಕ್ಕೆ ಇವೆಲ್ಲ ಬುದ್ಧಿಯಲ್ಲಿಟ್ಕೊಂಡು ಮೃತ್ಯು ತಲೆ ಮೇಲೆ ನಿಂತತ್ತಂತ ಹೇಳ್ಯಾರ ಬಾಬಾ. ಬುದ್ಧಿಯಲ್ಲಿಟ್ಕೊಂಡು ಚೆನ್ನಾಗಿ ಪುರುಷಾರ್ಥ ಮಾಡಬೇಕು. ನಾವೇನು ಮಾಡ್ತೀವೋ ಅದು ಕಲ್ಪ ಫಿಕ್ಸ್ ಆಗ್ತದೆ. ಇದೆಲ್ಲದ್ರ ಕಡೆ ಗಮನ ಇರಬೇಕು. ಜಾಗೃತರಾಗುವ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಬಾಬಾ. ಜಾಗೃತರಾಗಲು ನಮ್ಮ ಮನ ಮತ್ತು ಬುದ್ಧಿ ಸದಾ ಸ್ವಚ್ಛವಾಗಿದೆ ಎಂದು ಶೋಧನೆ ಮಾಡಿಕೊಳ್ಳಿ. ಸ್ವಚ್ಛವಾಗಿರಬೇಕು, ಸ್ಪಷ್ಟವಾಗಿರಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ? ಬುದ್ಧಿ ಸ್ವಚ್ಛ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬುದ್ಧಿ ಯಾಕೆ ಸ್ವಚ್ಛ ಇರಬೇಕು ಅಂದರೆ, ಬಂಗಾರದ ಪಾತ್ರೆಯಲ್ಲೇ ಹುಲಿ ಹಾಲು ನಿಲ್ತದಂತ ಹೇಳಿದ್ರಲ್ಲ ಬಾಬಾ. ನಮ್ಮ ಬುದ್ಧಿ ಸ್ವಚ್ಛ ಆದಷ್ಟು ಬಾಬಂದು ನಾವೇನು ಪಡಿತೀವಿ ಇದೆಲ್ಲದು ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗ್ತತೆ. ಆ ವಿಚಾರಗಳು ಬುದ್ಧಿಯಲ್ಲಿ ಬಂದಂತೆಲ್ಲ ನಾನು ಯಾಕೆ ಪಡಿಬಾರ್ದು ಅನ್ನೋದು ಬರ್ತಾ ಹೋಗ್ತತೆ. ಅದಕ್ಕೆ ಬುದ್ಧಿ ಸದಾ ಸ್ವಚ್ಛ ಆಗಿದೆ, ಶೋಧನೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಇದಕ್ಕಾಗಿ ಸಮಯದಲ್ಲಿ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಲು ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಗ್ರಹಿಸುವ ಶಕ್ತಿ ಮತ್ತು ಪ್ರೇರಣೆಯನ್ನು ಪಡೆಯುವ ಶಕ್ತಿ ಎರಡೂ ಬಹಳ ಅವಶ್ಯಕತೆ ಇದೆ. ಬಾಬಾ ಏನು ಹೇಳಿದರು? ಪ್ರೇರಣಾ ಶಕ್ತಿ ಮತ್ತು ಗ್ರಹಿಸುವ ಶಕ್ತಿ ಅಂತ ಹೇಳಿದರು. ಅಂದ್ರೇನು? ಈಗ ನಾವು ವಿಜಯ ಪಾಸ್ ಆಗೋದು ಅಂದ್ರೇನು? ಬಾಬನ ನೆನಪಿನಲ್ಲಿ ಶರೀರ ಬಿಡೋದು. ಶರೀರ ಬಿಟ್ಟರೆ ಪಾಸ್, ಬಾಬನ ನೆನಪಿನ ಶರೀರ ಬಿಡಲಿಲ್ಲ ಅಂದರೆ ಫೇಲು. ಆದರೆ ಎಲ್ಲ ಹಲ್ಚಲ್ ನಡೆದಿರ್ತತೆ. ಈಗ ಬಾಬಾ ಟಚ್ ಕೊಡ್ತಾರೆ. ಈಗ ಏನಾದರೂ ಒಂದು ಬಿಲ್ಡಿಂಗ್ ಕೆಳಗದೀವಿ ನಾವು, ಅದು ಇರ್ತತೆ ಅಂತ ತಿಳ್ಕೊಳ್ರಿ. ಬಾಬಾ ಟಚ್ ಕೊಡ್ತಾರೆ, ಮಗು ಈ ಕಡೆ ಬಾ ಅಂತೇಳಿ. ಆದರೆ ಆ ಬಾಬಾ ಟಚ್ ಆ ಪ್ರೇರಣೆ ಕೊಡ್ತಾರಲ್ಲ, ಆ ಕೊಟ್ಟಾಗ ಯಾರಿಗೆ ಕ್ಯಾಚ್ ಆಗ್ತತೆ? ಬುದ್ಧಿ ಸ್ವಚ್ಛ ಇದ್ದವ್ರಿಗೆ ಕ್ಯಾಚ್ ಆಗ್ತತೆ, ಗ್ರಹಿಸ್ತಾರೆ. ಅದಕ್ಕೆ ಸ್ವಚ್ಛ ಮಾಡ್ಕೊಂಡು ನಾವು ಈ ಥರ ಒಂದು ಕ್ಯಾಚಿಂಗ್ ಪವರು, ಟಚಿಂಗ್ ಪವರ್ ಇದು ಇದ್ದರೆ ನಾವು ಅಲ್ಲಿ ಮಾಯ ಮೇಲೆ ವಿಜಯ ಪಡಿತೀವಿ. ಎಂಥ ಪರಿಸ್ಥಿತಿ ಇರಲಿ ಎಲ್ಲದನ್ನು ಪಾರು ಮಾಡಿ ಬಾಬನ ನೆನಪಿನಾಗ ಬಾಬನ ಜೊತೆಗೆ ಹೋಗಿ ಪರಂಧಾಮ ತಲುಪಿ ಬಿಡ್ತೀವಿ. ಆದರೆ ಅದೇ
ಇದು ನಿಮಗೆ ವಿಜಯಮಾಲೆಯಲ್ಲಿ ತರ್ತತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬುದ್ಧಿ ಸ್ವಚ್ಛ ಇದ್ದಷ್ಟು ವಿಜಯಮಾಲೆಯ ಮನೆಯಲ್ಲಿ ಬರ್ತೀರಿ ಅಂತಾರೆ ಬಾಬಾ. ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಗ್ರಹಿಸುವ ಶಕ್ತಿ ಮತ್ತು ಪ್ರೇರಣೆಯನ್ನು ಪಡೆಯುವ ಶಕ್ತಿ ಎರಡೂ ಬಹಳ ಅವಶ್ಯಕತೆ ಇದೆ. ಇಂಥ ಪರಿಸ್ಥಿತಿಗಳು ಬರಲಿವೆ. ಆಗ ಎಷ್ಟೇ ದೂರದಲ್ಲಿದ್ದರೂ ಸ್ಪಷ್ಟ ಮತ್ತು ಸ್ವಚ್ಛ ಮನಸ್ಸು ಬುದ್ಧಿ ಇದ್ದಿದ್ದೇ ಆದರೆ ತಂದೆಯ ಸೂಚನೆಯ ಸಲಹೆಯ ಯಾವ ಶ್ರೀಮತ ಸಿಗುವುದಿದೆ ಅದನ್ನು ಗ್ರಹಿಸಲು ಸಾಧ್ಯವಾಗುತ್ತದೆ. ಅಂದರೆ ಅಂತಿಮದಲ್ಲಿ ಯಾರು ಸೇವಾ ಕೇಂದ್ರ ಇರಲ್ಲ, ಫೋನ್ ಇರಲ್ಲ, ಏನೂ ಇರಲ್ಲ. ಇನ್ನು ಓನ್ಲಿ ಟೆಲಿಪತಿ ವಿಚಾರಗಳನ್ನ ಗ್ರಹಿಸೋದು. ಆದರೆ ಯಾರು ವಿಚಾರಗಳನ್ನ ಗ್ರಹಿಸ್ತಾರೆ, ಯಾರ ಬುದ್ಧಿ ಸ್ವಚ್ಛ ಇರ್ತದೋ ಅವರು ಗ್ರಹಿಸ್ತಾರೆ ಅಂತ ಹೇಳ್ತಾರೆ ಬಾಬಾ. ಆಗ ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು ಎಂದು ಪ್ರೇರಣೆಯಾಗುತ್ತದೆ. ಆದ್ದರಿಂದ ಬಾಪ್ದಾದರವರು ಮೊದಲು ಸಹ ತಿಳಿಸಿದ್ದೇವೆ, ವರ್ತಮಾನ ಸಮಯದಲ್ಲಿ ಶಾಂತಿಯ ಶಕ್ತಿಯನ್ನು ತನ್ನ ಬಳಿ ಜಮಾ ಮಾಡಿಕೊಳ್ಳಲು ಎಷ್ಟು ಸಾಧ್ಯವೋ ಅಷ್ಟು ಜಮಾ ಮಾಡಿಕೊಳ್ಳಿ. ಯಾವಾಗ ಬೇಕು, ಹೇಗೆ ಬೇಕು ಹಾಗೆ ಮನಸ್ಸು ಬುದ್ಧಿಯನ್ನು ನಿಗ್ರಹಿಸಲು ಸಾಧ್ಯವಾಗಬೇಕು. ವ್ಯರ್ಥ ಸಂಕಲ್ಪ ಸ್ವಪ್ನದಲ್ಲಿ ಸಹ ಸ್ಪರ್ಶ ಮಾಡಬಾರದು. ಈ ರೀತಿ ಮನಸ್ಸು ನಿಯಂತ್ರಣದಲ್ಲಿರಬೇಕು. ಆದ್ದರಿಂದ ಮನಸ್ಸನ್ನು ಗೆದ್ದವರು ಜಗತ್ತನ್ನೇ ಗೆಲ್ಲುತ್ತಾರೆ ಎಂಬ ನಾಣ್ಣುಡಿ ಇದೆ. ಹೇಗೆ ಸ್ಥೂಲ ಕರ್ಮೇಂದ್ರಿಯ ಕೈಯನ್ನು ಎಲ್ಲಿಗೆ ಬೇಕೋ ಎಷ್ಟು ಬೇಕೋ ಅದನ್ನು ಆದೇಶದಂತೆ ನಡೆಸಲು ಸಾಧ್ಯವಿದೆ, ಹಾಗೆಯೇ ಮನಸ್ಸು ಮತ್ತು ಬುದ್ಧಿಯನ್ನು ನಿಯಂತ್ರಿಸುವ ಶಕ್ತಿ ಆತ್ಮನಲ್ಲಿ ಪ್ರತಿ ಸಮಯ ಇಮರ್ಜ್ ಆಗಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಮನಸ್ಸಿನಲ್ಲಿ ಕಂಟ್ರೋಲಿಂಗ್ ಪವರ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಯಾಕೆಂದರೆ ಕಂಟ್ರೋಲಿಂಗ್ ಪವರ್ ಇಲ್ಲ ಅಂದರೆ ವ್ಯರ್ಥ ಸಂಕಲ್ಪಗಳಲ್ಲೇ ಬಹಳ ಹೋಗ್ಬಿಡ್ತೀವಿ. ಏನು ಹೇಳಿದರು ಬಾಬಾ, ಮನಸ್ಸು ಬುದ್ಧಿಯನ್ನು ನಿಯಂತ್ರಿಸುವ ಶಕ್ತಿ ಪ್ರತಿ ಸಮಯ ಇಮರ್ಜ್ ಆಗಿರಬೇಕು ಅಂತ ಹೇಳಿದರು ಬಾಬಾ. ಈ ರೀತಿ ಅಲ್ಲ, ಯೋಗದ ಸಮಯ ಅನುಭವ ಆಗುತ್ತದೆ, ಆದರೆ ಕರ್ಮದ ಸಮಯ, ವ್ಯವಹಾರದ ಸಮಯ, ಸಂಬಂಧದ ಸಮಯ ಅನುಭವ ಕಡಿಮೆಯಾಗುತ್ತದೆ. ಈ ರೀತಿ ಹೇಳಂಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಚಾನಕ್ ಪೇಪರ್ ಬರುತ್ತವೆ, ಏಕೆಂದರೆ ಅಂತಿಮ ಫಲಿತಾಂಶಕ್ಕೆ ಮೊದಲೇ ಮಧ್ಯದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗುತ್ತದೆ. ಬಾಬಾ ಏನಂದ್ರು, ಪೇಪರ್ ಬರ್ತಾನೆ ಇರ್ತವೆ, ಆದರೆ ಕಂಟ್ರೋಲಿಂಗ್ ಪವರ್ ಇದ್ದರೆ ನಾವು ಪೇಪರ್ನಲ್ಲಿ ಪಾಸ್ ಆಗ್ತೀವಿ. ಅಂದ ಮೇಲೆ ಈ ಜನ್ಮದಿನದಂದು ವಿಶೇಷವಾಗಿ ಏನು ಮಾಡುತ್ತೀರಿ, ಶಾಂತಿಯ ಶಕ್ತಿಯನ್ನು ಎಷ್ಟು ಜಮಾ ಮಾಡಲು ಸಾಧ್ಯವಿದೆ ಅಷ್ಟು ಜಮಾ ಮಾಡಿಕೊಳ್ಳಿ. ಯಾಕೆಂದರೆ ಶಾಂತಿಯ ಶಕ್ತಿ ಇದ್ದಷ್ಟು ನಮ್ಮಲ್ಲಿ ಕಂಟ್ರೋಲಿಂಗ್ ಪವರ್ ಇರುತ್ತೆ. 1 ಸೆಕೆಂಡ್ನಲ್ಲಿ ಮಧುರ ಶಾಂತಿಯ ಅನುಭೂತಿಯಲ್ಲಿ ಮಗ್ನರಾಗಿರಿ. ಬಾಬಾ ಏನು ಹೇಳಿದರು, ಈಗ ನೋಡ್ರಿ, ನಾವು ಸೇವೆಯಲ್ಲಿ ಹೋಗ್ತೀವಿ. ಫಸ್ಟಿಗೆ ಬಾಬಾ ನೆನಪಿರ್ತತೆ, ಸ್ಥಿತಿನೂ ಇರ್ತತೆ. ಆದರೆ ಸೇವೆ ಮಾಡಿದಂತೆಲ್ಲ ಏನಾಗ್ತತೆ, ಬಾಬನ ಜೊತೆಗಿಟ್ಕೊಳ್ಳೋ ಶಕ್ತಿ ಕಮ್ಮಿಯಾಗಿ ಮಾಯೆಗೆ ವಶ ಆಗ್ತಾ ಹೋಗ್ತೀವಿ. ಆ ಥರ ವಶ ಆಗಬೇಡ್ರಿ. ಮಧ್ಯ ಆತ್ಮಿಕ ಸ್ಥಿತಿಯಲ್ಲಿ, ಶಾಂತಿಯ ಸ್ಥಿತಿಯಲ್ಲಿ ಕೂತು ಬಿಡ್ರಿ. ಒಂದು 5 ನಿಮಿಷ ಶಾಂತಿಯ ಸ್ಥಿತಿಯಲ್ಲಿ ಕೂತ್ಕೊಂಡ್ರೆ ಅಂದರೆ ಎಷ್ಟೋ ಕರ್ಮ ಮಾಡೋಕ್ಕೆ ಶಕ್ತಿ ಬರ್ತದೆ. ಈ ಥರ ಮಧ್ಯ ಈ ಶಾಂತಿಯ ಅನುಭವ ಮಾಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಏಕೆಂದರೆ ಸೈನ್ಸ್ ಹಾಗೂ ಸೈಲೆನ್ಸ್, ವಿಜ್ಞಾನವೂ ಅತಿಯಲ್ಲಿ ಹೋಗುತ್ತಿದೆ. ವಿಜ್ಞಾನದ ಮೇಲೆ ಶಾಂತಿಯ ಶಕ್ತಿಯ ವಿಜಯ ಪರಿವರ್ತನೆ ಮಾಡುತ್ತದೆ. ಶಾಂತಿಯ ಶಕ್ತಿಯಿಂದ ದೂರ ಕುಳಿತಿರುವ ಯಾವುದೇ ಆತ್ಮರಿಗೂ ಸಹಯೋಗವನ್ನು ಕೊಡಬಹುದು, ಸಕಾಶವನ್ನು ಕೊಡಬಹುದು. ಬ್ರಹ್ಮ ಬಾಬಾರವರನ್ನು ನೋಡಿದ್ದೀರಲ್ಲವೇ, ಯಾವಾಗಲೂ ಯಾವುದೇ ಅನನ್ಯ ಮಗು ಸ್ವಲ್ಪವೂ ಏರುಪೇರಿನಲ್ಲಿ ಶಾರೀರಿಕ ಲೆಕ್ಕಾಚಾರವಿದ್ದರೆ ಬೆಳಗ್ಗೆ ಎದ್ದು ಮಕ್ಕಳಿಗೆ ಶಾಂತಿಯ ಶಕ್ತಿಯ ಸಕಾಶವನ್ನು ಕೊಟ್ಟರು ಹಾಗೂ ಮಕ್ಕಳು ಅದನ್ನು ಅನುಭವ ಮಾಡುತ್ತಿದ್ದರು. ಬಾಬಾ ಏನು ಹೇಳ್ತಾ ಇದ್ದಾರೆ, ಸಹಯೋಗ ಕೊಡಬೇಕು ಅಂತ. ನಾವು ಯಾರ ಸಂಬಂಧ ಸಂಪರ್ಕದಲ್ಲಿ ಹೋಗ್ತೀವೋ, ಕೆಲವು ಬಲಹೀನ ಆತ್ಮ ಇರ್ತವೆ, ದುಃಖ ಅಶಾಂತಿಯಲ್ಲಿ ಬಂದಿರ್ತವೆ. ಆಗ ಏನು ಮಾಡಬೇಕು, ಅವಕ್ಕೆ ಶಾಂತಿಯ ಶಕ್ತಿ ತುಂಬಬೇಕು ಅಂತ ಬಾಬಾ ಹೇಳ್ತಾರೆ. ಅಂದ ಮೇಲೆ ಅಂತ್ಯದಲ್ಲಿ ಶಾಂತಿಯ ಸೇವೆಯ ಸಹಯೋಗ ಕೊಡಬೇಕಾಗಿದೆ. ಸಮಯಾನುಸಾರ ಇದನ್ನು ಬಹಳ ಗಮನದಲ್ಲಿ ಇಟ್ಟುಕೊಳ್ಳಿರಿ. ಶಾಂತಿಯ ಶಕ್ತಿ ಹಾಗೂ ತಮ್ಮ ಶ್ರೇಷ್ಠ ಕರ್ಮಗಳ ಶಕ್ತಿಯನ್ನು ಜಮಾ ಮಾಡಿಕೊಳ್ಳುವ ಬ್ಯಾಂಕ್ ಕೇವಲ ಈಗಲೇ ತೆರೆಯುತ್ತದೆ. ಮತ್ತೆ ಯಾವುದೇ ಜನ್ಮದಲ್ಲಿ ಜಮಾ ಮಾಡಿಕೊಳ್ಳುವ ಬ್ಯಾಂಕ್ ಇರುವುದಿಲ್ಲ. ಒಂದು ವೇಳೆ ಈಗ ಜಮಾ
ಕೊಂಡಿಲ್ಲವೆಂದರೆ ಈ ಬ್ಯಾಂಕ್ ಇಲ್ಲದಿದ್ದಾಗ ಯಾವುದರಲ್ಲಿ ಜಮಾ ಮಾಡಿಕೊಳ್ಳುತ್ತೀರಿ? ಆದ್ದರಿಂದ ಜಮಾದ ಶಕ್ತಿಯನ್ನು ಎಷ್ಟು ಬಯಸುವಿರೋ ಅಷ್ಟು ಜಮಾ ಮಾಡಿಕೊಳ್ಳಿ. ಮನುಷ್ಯರು ಸಹ ಇದೇ ಮಾತನ್ನು ಹೇಳುತ್ತಾರೆ, ಏನು ಮಾಡಬೇಕೋ ಈಗಲೇ ಮಾಡಿಬಿಡಿ, ಏನನ್ನು ಯೋಚಿಸಬೇಕೋ ಈಗಲೇ ಯೋಚಿಸಿ. ಈಗ ಯಾವುದನ್ನು ಯೋಚಿಸಿ ಮಾಡುವಿರೋ ಅದಷ್ಟೇ ಉಳಿಯುವುದು. ಇನ್ನೂ ಸ್ವಲ್ಪ ಸಮಯದ ನಂತರ ಸಮಯದ ರೇಖೆಯು ಸಮೀಪ ಬಂದಾಗ ನಿಮ್ಮ ಸಂಕಲ್ಪ ಪಶ್ಚಾತ್ತಾಪದ ರೂಪದಲ್ಲಿ ಬದಲಾಗುತ್ತದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಬಾಬಾ? ಇದನ್ನು ಮಾಡುತ್ತಿದ್ದೆವು, ಇದರಲ್ಲಿ ಮಾಡಬೇಕಾಗಿತ್ತು, ಹೀಗೆ ಅದು ಸಂಕಲ್ಪವಾಗಿ ಉಳಿಯುವುದಿಲ್ಲ, ಪಶ್ಚಾತ್ತಾಪದಲ್ಲಿ ಬದಲಾಗುತ್ತದೆ. ನೋಡ್ರಿ, ಅಂತಿಮದಲ್ಲಿ ಪಶ್ಚಾತ್ತಾಪದ ಬೆಂಕಿ ಹತ್ತಿ ಉರಿತಾ ಇರ್ತದಂತೆ. ಅಯ್ಯೋ, ಬಾಬಾ ಸಾಕ್ಷಾತ್ಕಾರ ಮಾಡಿಸ್ತಿರ್ತಾರೆ, ನಾನು ಹಿಂಗೆ ಪಾಲನೆ ಕೊಟ್ಟೆ, ನೀವು ಹೆಂಗೆ ಸಮಯ ವ್ಯರ್ಥವಾಗಿ ಕಳೆದಿದ್ದೀರಿ ಅಂಥೇಳಿ ಬಾಬಾ ಎಲ್ಲದೂ ಸಾಕ್ಷಾತ್ಕಾರ ಮಾಡಿಸ್ತಾರೆ. ಆಗ ಭಾಳ ಪಶ್ಚಾತ್ತಾಪ ಪಡ್ತೀವಿ, ಯಾಕಂದರೆ ಕಲ್ಪ ಅದೇ ಫಿಕ್ಸ್ ಆಗ್ತೈತಲ್ಲ. ಅದಕ್ಕೆ ಈಗಲೇ ಜಮಾ ಮಾಡ್ಕೊಳ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಪ್ದಾದರವರಿಗೆ ಮಕ್ಕಳೊಂದಿಗೆ ಸ್ನೇಹವಿದೆ. ಬಾಪ್ದಾದ ಒಂದೊಂದು ಮಗುವನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಬಯಸುತ್ತಾರೆ. ಜೊತೆಯಲ್ಲಿಯೇ ಇರುತ್ತೇವೆ, ಜೊತೆಯಲ್ಲಿಯೇ ಬರುತ್ತೇವೆ. ಈ ನಿಮ್ಮ ಪ್ರತಿಜ್ಞೆಯನ್ನು ನಿಭಾಯಿಸಬೇಕೆಂದರೆ ಸಮಾನರಾಗಬೇಕಾಗುತ್ತದೆ. ಈಗಾಗಲೇ ತಿಳಿಸಿದ್ದೇವೆ. ಡಬಲ್ ವಿದೇಶಿಯರಿಗೆ ಕೈಯಲ್ಲಿ ಕೈಕೊಟ್ಟು ನಡೆಯುವುದು ಬಹಳ ಇಷ್ಟವಾಗುತ್ತದೆ. ಅಂದ ಮೇಲೆ ಶ್ರೀಮತದ ಕೈಯಲ್ಲಿ ನಿಮ್ಮ ಕೈ ಇರಲಿ. ತಂದೆಯ ಶ್ರೀಮತವೇ ನಿಮ್ಮ ಮತ. ಇದಕ್ಕೆ ಕೈಯಲ್ಲಿ ಕೈ ಕೊಡುವುದು ಎಂದು ಹೇಳಲಾಗುತ್ತದೆ. ಬಾಬಾ ಏನು ಹೇಳಿದರು? ಶ್ರೀಮತ. ನಾವು ಎಷ್ಟೆಷ್ಟು ಶ್ರೀಮತದಂತೆ ನಡೀತೀವೋ ಅಷ್ಟಷ್ಟು ನಮ್ಮಲ್ಲಿ ಪಾಸಿಟಿವ್ ಶಕ್ತಿ ತುಂಬಿ ಹಗೂರವಾಗಿ ಸದಾ ಪರಂಧಾಮಕ್ಕೆ ಹಾರ್ತಾ ಇರ್ತೀವಿ. ಕೆಲವರೇನು ಶ್ರೀಮತ ಅಂದ ತಕ್ಷಣವೇ ಅದು ನಾವು ಮಾಡೋಣ ಅಂತೇಳಿ ಅಲ್ಲಿ ಇರ್ಬೋದು, ಎಂಥ ಪರಿಸ್ಥಿತಿ ಏನೇ ಇರಲಿ, ನಾವು ಮಾಡೋಣ ಅಂತ ಒಂದು ಸಂಕಲ್ಪ ಮಾಡಿ ಒಂದು ಹೆಜ್ಜೆ ಇಟ್ಟರೆ ಅಲ್ಲಿ ಯಾವ ರೀತಿ ಪಡಿಬೇಕನ್ನೋದು ಟಚ್ ಕೊಡ್ತಾ, ಸಹಯೋಗ ಕೊಡ್ತಾ, ಬಾಬಾ ಶಕ್ತಿ ಕೊಡ್ತಾ ನಮ್ಮನ್ನು ಕೈ ಹಿಡಿದು ಎಳಿತಾರೆ ಬಾಬಾ ಮುಂದಕ್ಕೆ. ಕೆಲವರೇನೋ ಇನ್ನೂ ಅದನ್ನು ಮಾಡ್ಬೇಕನ್ನೋದಲ್ಲ, ಅದಾಗಲ್ಲ, ಇದು ಹಿಂಗಾಗ್ತತೆ, ಅದು ಹಿಂಗಾಗ್ತತೆ, ಮಾಡಲ್ಲ ಅನ್ನೋ ಸಂಕಲ್ಪನೇ ಮುಂದೆ ಅಡ್ಡಗೋಡೆ ಇಟ್ಕೊಂಡ್ಬಿಡ್ತಾರೆ. ಅದು ಕಷ್ಟ ಆಗ್ತತೆ, ಇದು ಕಷ್ಟ ಆಗ್ತತೆ ಅಂತ. ಈ ಶ್ರೀಮತದಂತೆ ನಡೆದಷ್ಟು ನಮಗೆ ಪರಿಶ್ರಮ ಕಡಿಮೆ ಆಗ್ತತೆ. ಅದನ್ನು ಅನುಭವ ಮಾಡಿ ನೋಡಬೇಕು. ಈ ಎಲ್ಲ ಕರ್ಮ ಬಂಧನದಿಂದ ಆತ್ಮಭಾರ ಆಗೈತೆ. ಯಾವಾಗ ಶ್ರೀಮತದಂತೆ ನಡೆದು ನಮ್ಮ ಕರ್ಮಗಳೆಲ್ಲ ಸುಟ್ಟು ಬಂದರೆ ಬಂಧನ ಮುಕ್ತವಾಗಿ ಪರಂಧಾಮಕ್ಕೆ ಹಾರ್ತಾ ಇರ್ತತೆ. ಬಾಬಾ ಏನು ಹೇಳ್ತಾರೋ ಅದನ್ನು ಮಾಡಿ ಅನುಭವ ಮಾಡಬೇಕು ನಾವು. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಬಾಪ್ದಾದರವರಿಗೂ ಸಹ ಖುಷಿ ಇದೆ. ನನ್ನ ಮಕ್ಕಳು ಸದಾ ಉತ್ಸಾಹದಲ್ಲಿರುತ್ತಾ ಉತ್ಸವವನ್ನು ಆಚರಿಸುತ್ತಾರೆ. ಪ್ರತಿನಿತ್ಯವೂ ಉತ್ಸವ ಆಚರಿಸುತ್ತೀರೋ ಅಥವಾ ಕೇವಲ ವಿಶೇಷ ದಿನದಂದು? ಸಂಗಮ ಯುಗವೇ ಉತ್ಸವವಾಗಿದೆ, ಯುಗವೇ ಉತ್ಸಾಹದ್ದಾಗಿದೆ. ಮತ್ಯಾವುದೇ ಯುಗವು ಸಂಗಮ ಯುಗದಂತೆ ಇಲ್ಲ. ಅಂದ ಮೇಲೆ ನಾವು ಸಮಾನರಾಗಲೇಬೇಕೆಂದು ಎಲ್ಲರಿಗೆ ಹುಮ್ಮಸ್ಸು ಉತ್ಸಾಹವಿದೆಯೇ, ಆಗಲೇಬೇಕಾಗಿದೆ ಎನ್ನುತ್ತೀರೋ ಅಥವಾ ನೋಡುತ್ತೇವೆ ಮಾಡುತ್ತೇವೆ ವೇ ಇಲ್ಲ ತಾನೇ? ಆಗಲೇಬೇಕೆಂದು ತಿಳಿಯುವವರೇ ಕೈ ಎತ್ತಿರಿ. ಆಗಲೇಬೇಕಾಗಿದೆ. ತ್ಯಾಗ ಮಾಡಬೇಕಾಗುತ್ತದೆ, ತಪಸ್ಸು ಮಾಡಬೇಕಾಗುತ್ತದೆ. ಏನನ್ನು ತ್ಯಾಗ ಮಾಡುವುದಕ್ಕೆ ತಯಾರಾಗಿದ್ದೀರಾ? ಎಲ್ಲಕ್ಕಿಂತ ದೊಡ್ಡ ತ್ಯಾಗ ಯಾವುದಾಗಿದೆ? ತ್ಯಾಗ ಮಾಡುವುದರಲ್ಲಿ ಎಲ್ಲಕ್ಕಿಂತ ದೊಡ್ಡ ಶಬ್ದವು ವಿಘ್ನ ಹಾಕುತ್ತದೆ. ತ್ಯಾಗ, ತಪಸ್ಸು, ವೈರಾಗ್ಯ, ಬೇಹದ್ದಿನ ವೈರಾಗ್ಯ, ಇದರಲ್ಲಿ ಒಂದೇ ಶಬ್ದವು ವಿಘ್ನ ಹಾಕುತ್ತದೆ. ಅದನ್ನು ತಾವು ತಿಳಿದುಕೊಂಡಿದ್ದೀರಿ. ಆ ಒಂದು ಶಬ್ದ ಯಾವುದು? ನಾನು, ದೇಹಾಭಿಮಾನದ ನಾನು. ಆದ್ದರಿಂದ ಬಾಪ್ದಾದರವರು ತಿಳಿಸಿದರು, ಯಾವಾಗ ನನ್ನದು ಎಂದು ಹೇಳುತ್ತೀರೋ ಆಗ ಮೊದಲು ಯಾರು ನೆನಪು ಬರುತ್ತಾರೆ? ನನ್ನ ಬಾಬಾ ನೆನಪು ಬರುತ್ತದೆಯಲ್ಲವೇ? ಬಲೆ ಯಾವುದರಲ್ಲಿಯೇ ನನ್ನದು ಎಂದರೂ ಸಹ ಮೊದಲು ನನ್ನದು ಎಂದು ಹೇಳಿದಾಗ ತಂದೆಯ ನೆನಪೇ ಬರುತ್ತದೆ. ಹಾಗೆ ಯಾವಾಗ ನಾನು ಎಂದು ಹೇಳುವಿರೋ ಆಗ ಹೇಗೆ ನನ್ನ ಬಾಬಾ ಎಂದು ಮರೆಯುವುದಿಲ್ಲವೋ ಹಾಗೆಯೇ ನಾನು ಎಂದಾಗ ಮೊದಲು ಆತ್ಮದ ನೆನಪು ಬರಬೇಕು. ಅಂದರೆ ನಾನು ಯಾರು? ಆತ್ಮ. ನಾನು ಆತ್ಮನು ಇದನ್ನು ಮಾಡುತ್ತಿದ್ದೇನೆ. ನಾನು ಮತ್ತು ನನ್ನದು ಇವೆರಡು ಶಬ್ದಗಳು ಬೇಹದ್ದಿನದಾಗಲಿ. ಬಾಬಾ ಏನು ಹೇಳಿದರು? ನಾನು ಅನ್ನೋ ಉಪಯೋಗಿಸುವಾಗ ಆತ್ಮದ ಸ್ಮೃತಿಯೇ ಇರಲಿ. ನನ್ನದು ಅನ್ನೋದು ಬಂದಾಗ
ಬಾಬಂದು, ನಂದಲ್ಲ ಬಾಬಂದು. ನನ್ನ ಬಾಬಾ ಮತ್ತು ನಾನು ದೇಹ ನೆನಪಿ ಬರಬಾರ್ದು, ಮತ್ತು ಎಲ್ಲವುದು ಬಾಬಂದು. ಈ ಥರ ನಾನು ನನ್ನದು ಅನ್ನೋದು ಪರಿವರ್ತನೆ ಬರಲಿ ಅಂತ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ. ಇದನ್ನು ಅಭ್ಯಾಸ ಮಾಡಿಕೊಂಡಿರಿ. ನಾನು ಎಂದ ಕೂಡಲೇ ಆತ್ಮ ಎಂಬ ನೆನಪು ಬರಲಿ. ಮಾಡಿಸುವವರು ಯಾರು ಎಂಬುದು ಸಹ ನೆನಪಿರಲಿ. ಮಾಡಿಸುವಂಥ ತಂದೆಯು ಸಹ ಮಾಡಿಸುತ್ತಿದ್ದಾರೆ. ಮಾಡಿಸುವಂಥ ತಂದೆಯು ನೆನಪು ಮಾಡುವ ಸಮಯದಲ್ಲಿ ಸದಾ ನೆನಪಿರಲಿ. ಇದರಲ್ಲಿ ನಾನು ಮಾಡಿದೆ ಎಂಬುದು ಬರುವುದಿಲ್ಲ. ನನ್ನ ವಿಚಾರ, ನನ್ನ ಕೆಲಸ, ಹೀಗೆ ತನ್ನ ಕೆಲಸದ ಬಗ್ಗೆ ಬಹಳ ನಶೆ ಇರುತ್ತದೆ. ನನ್ನ ಕೆಲಸವಾಗಿರಬಹುದು, ಆದರೆ ಕೊಡುವಂಥ ದಾತ ಯಾರು? ಈ ಕರ್ತವ್ಯವೂ ಸಹ ಪ್ರಭುವಿನ ಕೊಡುಗೆಯಾಗಿದೆ. ಪ್ರಭುವಿನ ಕೊಡುಗೆಯನ್ನು ನನ್ನದು ಎನ್ನುವುದು ಸರಿಯೇ? ಇಲ್ಲಿ ಯಾಕೆ ಬಾಬಂದು ನಂದಲ್ಲ ಬಾಬಂದು ಅಂತ ಹೇಳಬೇಕು ಅಂತ ಯಾಕಂತಾರೆ? ಬಾಬಾ ನಿಂದು ಅಂದಾಗ ಬಾಬಾ ಜವಾಬ್ದಾರಿ ತಗೊತಾರೆ. ಇವಾಗ ಮಕ್ಕಳು ನೋಡ್ರಿ, ಎಲ್ಲ ಯಾರಾದರೂ ಬಡಿದ್ರು ಏನಾದರೂ ಮಾಡಿದ್ರು ಅಂದ್ರೆ ಅಮ್ಮ ನನಗೆ ಹಿಂಗೆ ಮಾಡ್ತಾರೆ ಅಂತ ಹೇಳಿ ಅವು ಆಟ ಆಡೋಕ್ಕೆ ಶುರು ಮಾಡಿಬಿಡ್ತವೆ. ಯಾಕಂದರೆ ಹೇಳ್ದೆ ಅಮ್ಮ ಎಲ್ಲ ನೋಡ್ಕೊತಾಳೆ, ನಿಶ್ಚಿಂತ ಆಗ್ಬಿಡ್ತಾವೆ. ಈ ಥರ ನಾವು ಎಲ್ಲ ಬಾಬಾ ನಿಂದು ಅಂತೇಳಿ ಅಲ್ಲಿ ಹೊರೆ ಮಾಡ್ಕೊಂಡ್ರೆ ಆ ಹೊರೆಯ ಬಾಬನ ನೆನಪು ಬಿಟ್ಬಿಡ್ತೀವಿ. ಮತ್ತು ನಮಗೆ ಅಲ್ಲಿ ಭಾರ ಆಗ್ತತೆ, ಪರಿಶ್ರಮ ಆಗ್ತತೆ ಬಾಬನ ಕೈ ಬಿಟ್ಟಿವಿ ಅಂದರೆ. ಬಾಬನ ಜೊತೆಗಿಟ್ಕೊಳ್ಳೋದಷ್ಟೇ ಕಲಿಬೇಕು, ಉಳಿದಿದ್ದೆಲ್ಲ ಬಾಬಾ ಮಾಡ್ತಾರೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಬಾಪ್ತಾದ ಪ್ರತಿಯೊಂದು ಸ್ಥಾನದಿಂದ ಫಲಿತಾಂಶ ನೋಡಲು ಬಯಸುತ್ತೇವೆ. ಇದೊಂದು ತಿಂಗಳು ಈ ರೀತಿ ಸ್ವಾಭಾವಿಕ ಗುಣ ನ್ಯಾಚುರಲ್ ಮಾಡಿಕೊಳ್ಳಿರಿ, ಏಕೆಂದರೆ ನೇಚರ್ ಬೇಗನೆ ಬದಲಾಗುವುದಿಲ್ಲ. ಆದ್ದರಿಂದಲೇ ತಿಳಿಸಿದ್ದೇವೆ, ಇದನ್ನು ನ್ಯಾಚುರಲ್ ನೇಚರ್ ಮಾಡಿಕೊಳ್ಳಿ. ಸದಾ ತಮ್ಮ ಚೆಹರೆಯಿಂದ ತಂದೆಯ ಗುಣಗಳೇ ಕಂಡುಬರಲಿ. ಚಲನೆಯಿಂದ ತಂದೆಯ ಶ್ರೀಮತ ಕಾಣಿಸಲಿ. ಸದಾ ಮುಗುಳ್ನಗುತ್ತಿರುವ ಚೆಹರೆ ಇರಲಿ. ಸದಾ ಸಂತುಷ್ಟವಾಗಿರುವ ಹಾಗೂ ಸಂತುಷ್ಟಪಡಿಸುವ ನಡವಳಿಕೆ ಇರಲಿ. ಪ್ರತಿಯೊಂದು ಕರ್ಮದಲ್ಲಿ ಕರ್ಮ ಹಾಗೂ ಯೋಗದ ಸಮತೋಲನೆ ಇರಲಿ. ಕೆಲವು ಮಕ್ಕಳು ದ್ವಾಪ್ತಾದರವರಿಗೆ ಬಹಳ ಒಳ್ಳೆಯ ಮಾತುಗಳನ್ನು ತಿಳಿಸುತ್ತಾರೆ. ಅದೇನೆಂದು ಹೇಳಬೇಕೇ? ಬಾಬಾ ನನ್ನ ಸ್ವಭಾವವೇ ಹೀಗಿದೆ, ಮತ್ತೇನೂ ಇಲ್ಲ, ನೀವು ಅರ್ಥ ಮಾಡಿಕೊಳ್ಳಿ, ನನ್ನ ಸ್ವಭಾವವೇ ಹೀಗಿದೆ ಎಂದು ಹೇಳುತ್ತಾರೆ. ಇದಕ್ಕೆ ಬಾಪ್ತಾದ ಏನು ಹೇಳುವುದು? ನನ್ನ ಮಾತೇ ಹೀಗಿದೆ, ನಾನು ಕ್ರೋಧ ಮಾಡಲಿಲ್ಲ, ನಾನು ಮಾತನಾಡುವುದೇ ಸ್ವಲ್ಪ ಜೋರಾಗಿ ಇರುತ್ತದೆ, ಕೇವಲ ಸ್ವಲ್ಪ ಜೋರಾಗಿ ಮಾತನಾಡಿದೆ ಅಷ್ಟೇ, ನಾನೇನು ಕ್ರೋಧ ಮಾಡಲಿಲ್ಲ ಎಂದು ಹೇಳುತ್ತಾರೆ. ನೋಡಿ ಎಷ್ಟು ಮಧುರ ಮಾತುಗಳನ್ನು ಹೇಳುತ್ತೀರಿ. ಇದಕ್ಕೆ ಬಾಪ್ತಾದ ಹೇಳುವುದೇನೆಂದರೆ, ಯಾವುದನ್ನು ತಾವು ನನ್ನ ಸ್ವಭಾವ ಎಂದು ಹೇಳುತ್ತೀರೋ ಈ ರೀತಿ ನನ್ನದು ಎಂದು ಹೇಳುವುದೇ ತಪ್ಪಾಗಿದೆ. ಇದು ರಾವಣನ ಗುಣವಾಗಿದೆ. ಅದನ್ನು ನನ್ನದು ಎಂದು ಹೇಳುತ್ತೀರಿ. ನಿಮ್ಮ ಸ್ವಭಾವವು ಅನಾದಿಕಾಲ, ಆದಿಕಾಲ ಮತ್ತು ಪೂಜ್ಯಕಾಲ. ಇದು ನಿಜ ಸ್ವಭಾವವಾಗಿದೆ. ಶಾಂತಿ. ರಾವಣನ ವಸ್ತುವನ್ನು ನನ್ನದು ಎಂದು ಹೇಳುತ್ತೀರಿ, ಆದ್ದರಿಂದ ಅದು ಹೋಗುವುದಿಲ್ಲ. ಪರವಸ್ತುವನ್ನು ತನ್ನದನ್ನಾಗಿ ಇಟ್ಟುಕೊಂಡಿದ್ದೀರಲ್ಲವೇ? ಯಾರಾದರೂ ಪರರ ವಸ್ತುವನ್ನು ತನ್ನ ಬಳಿ ಬಚ್ಚಿಟ್ಟುಕೊಂಡರೆ ಅದು ಚೆನ್ನಾಗಿರುತ್ತೆಯೇ? ದಯೆ. ಬಾಬಾ ಏನು ಹೇಳ್ತಾರೆ? ನಾನು ಯಾರು? ಆತ್ಮದ ಗುಣ ಏನು? ಸ್ವಧರ್ಮ, ಶಾಂತಿ, ಒಳ್ಳೆ ಗುಣಗಳೇ. ಮತ್ತು ನನ್ನ ಒಳ್ಳೆ ಗುಣಗಳು ನನ್ನದು ಬಿಟ್ಟು ರಾವಣನ ಗುಣಗಳನ್ನ ನನ್ನ ಸ್ವಭಾವ ಅಂತಿರಲ್ಲ. ನಂದು ಅಂದಮೇಲೆ ಅದಿನ್ನೂ ಪಕ್ಕ ಬೇರೆಯವ್ರಿಗೆ ಕುತ್ಕೊಂಡ್ಬಿಡ್ತತೆ. ಬೇರೆ ವಸ್ತುನ ನಿಮ್ಮಲ್ಲಿ ಇಟ್ಕೋಬಾರ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಪ್ದಾದರವರನ್ನು ಸಹ ಹೀಗೆ ಹೇಳುತ್ತಾ ಸಮಾಧಾನ ಪಡಿಸುವ ಪ್ರಯತ್ನ ಪಡುತ್ತಾರೆ. ಈಗ ಈ ಸಮಾಪ್ತಿ ಸಮಾರೋಹವನ್ನು ಮಾಡುತ್ತೀರಾ? ಹೃದಯದಿಂದ ಹೇಳಿರಿ, ಮನಸ್ಸಿನಿಂದ ಹೇಳಿರಿ. ಎಲ್ಲಿ ಮನಸ್ಸಿರುವುದೋ ಅಲ್ಲಿ ಎಲ್ಲವೂ ಆಗಿಬಿಡುವುದು. ಮನಸ್ಸಿನಿಂದ ಹೇಳಿರಿ, ಇದು ನನ್ನ ಗುಣವಲ್ಲ, ಇದು ಅನ್ಯರ ವಸ್ತುವಾಗಿದೆ, ಅದನ್ನು ನಾನು ಇಟ್ಟುಕೊಳ್ಳಬಾರದು. ತಾವಂತೂ ಮರುಜೀವಿಗಳಾಗಿದ್ದೀರಲ್ಲವೇ? ಅಂದ ಮೇಲೆ ತಮ್ಮದು ಬ್ರಾಹ್ಮಣ ಸಂಸ್ಕಾರವೋ ಅಥವಾ ಹಳೆಯ ಸಂಸ್ಕಾರವೋ? ಬಾಪ್ತಾದ ಮಕ್ಕಳಿಂದ ಏನನ್ನು ಬಯಸುತ್ತೇವೆ ಎಂದು ತಿಳಿಯುತ್ತೆ. ಒಳ್ಳೆಯದು. ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಸದಾ ಏಕಾಂತ ಮತ್ತು ಸ್ಮರಣೆಯಲ್ಲಿ ವ್ಯಸ್ತವಾಗಿರುವ ಬೇಹದ್ದಿನ ವಾನಪ್ರಸ್ಥಿ ಭವ. ವರ್ತಮಾನ ಸಮಯ ಪ್ರಮಾಣ ತಾವೆಲ್ಲರೂ ವಾನಪ್ರಸ್ಥ ಅವಸ್ಥೆಗೆ ಸಮೀಪವಿದ್ದೀರಿ. ವಾನಪ್ರಸ್ಥಿಗಳು ಎಂದೂ ಗೊಂಬೆಯಾಟ ಆಡುವುದಿಲ್ಲ. ಅವರು ಸದಾ ಏಕಾಂತ ಮತ್ತು ಸ್ಮರಣೆಯಲ್ಲಿ ಇರುತ್ತಾರೆ.
ತಾವೆಲ್ಲರೂ ಬೇಹದ್ದಿನ ವಾನಪ್ರಸ್ಥಿಗಳು. ಸದಾ ಒಬ್ಬರ ಅಂತ್ಯದಲ್ಲಿ ಅರ್ಥಾತ್ ಏಕಾಂತದಲ್ಲಿರಿ. ಜೊತೆ ಜೊತೆ ಒಬ್ಬರ ಸ್ಮರಣೆ ಮಾಡುತ್ತಾ ಸ್ಮೃತಿ ಸ್ವರೂಪರಾಗಿ. ಎಲ್ಲ ಮಕ್ಕಳ ಪ್ರತಿ ಬಾಪ್ದಾದರವರಿಗೆ ಇದೇ ಶುಭ ಆಶೆ ಇದೆ. ಈಗ ತಂದೆ ಮತ್ತು ಮಕ್ಕಳು ಸಮಾನರಾಗಿ ಬಿಡಲಿ ಎಂದು ಸದಾ ನೆನಪಿನಲ್ಲಿರಿ. ಸಮಾವೇಶವಾಗಿರಿ. ಸಮಾನವಾಗುವುದೇ ಸಮಾವೇಶವಾಗುವುದು. ಇದೇ ವಾನಪ್ರಸ್ಥ ಸ್ಥಿತಿಯ ಗುರುತಾಗಿದೆ. ನೋಡ್ರಿ, 60 ವರ್ಷದವ್ರು ವಾನಪ್ರಸ್ಥಕ್ಕೆ ಹೋಗ್ತಾರೆ ಅಂತಾರಲ್ಲ, ಅಂದ್ರೇನು? ಆ 60 ವರ್ಷ ಆದಮೇಲೆ ಹುಡುಗಾಟಿಕೆ ಇರ್ತತ್ತ, ಎಷ್ಟು ಜವಾಬ್ದಾರಿ ಇರ್ತತ್ ನೋಡು. ಅದೇ ರೀತಿ ನಮ್ಮದು ವಾನಪ್ರಸ್ಥ ಸ್ಥಿತಿ ಅಂದರೆ ವ್ಯರ್ಥದ ಮಾತುಗಳ ಆಟದಲ್ಲಿ ಹೋಗಬಾರ್ದು, ಸದಾ ಅಲರ್ಟ್ ಆಗಿ ಇರಬೇಕು ಅಂತ ಬಾಬಾ ವರದಾನ ಕೊಡ್ತಾ ಇದ್ದಾರೆ. ಸ್ಲೋಗನ್: ತಾವು ಸಾಹಸದ 1 ಹೆಜ್ಜೆ ಮುಂದೆ ಬನ್ನಿ, ಆಗ ತಂದೆಯ ಸಹಯೋಗದ 1000 ಹೆಜ್ಜೆ ಮುಂದೆ ಇಡುತ್ತಾರೆ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ.